ನ್ಯೂಸ್ ಅವರಿಗೆ ಮತ್ತು ಸ್ವಾಗತ. ನಾನು ಶ್ರೀನಿವಾಸರ ಕೇಳ್ತಾರೆ, ಶ್ರೀನಿವಾಸ ಅವರೇ, ನೀವು ಯಾಕೆ ವ್ಯಕ್ತಿಗತವಾದಂಥ ಆರೋಪಗಳನ್ನು ಮಾಡ್ತಾ ಇದ್ದೀರಿ? ಅಂದ್ರೆ ಎಲ್ಲೋ ಒಂದು ಕಡೆ ನಿಮ್ಗೆ ಅನ್ಯಾಯ ಆಗಿದೆ ಅನ್ನೋ ಕಾರಣಕ್ಕೆ ನಾಯಕರ ಮೇಲೆ ದೂರುವಂತ ಸರಿನಾ? ಒಂದೊಂದು ವ್ಯಕ್ತಿಗತ ಯಾರೂ ವ್ಯಕ್ತಿಗತದ ಮೇಲೆ ಮಾಡಲ್ಲ. ಇವತ್ತು BJPಯವ್ರು ಕ್ಯಾಂಡಿಡೇಟ್ ಹಾಕಿದ್ರೆ ಈ ಮಾತನ್ನು ಬರ್ತಾ ಇರಲಿಲ್ಲ. ಇವರು JDSಗೆ ನೆನ್ನೆನೆ ದೇವೇಗೌಡರು ಯಾವುದೇ ಕಾರಣಕ್ಕೆ BJPನ ನಾವು ಹತ್ರ ಸೇರಿಸ್ಕೊಳ್ಳಿಲ್ಲ, ನಾವು ಅಲಯನ್ಸ್ ಮಾಡಲಿಲ್ಲ ಅಂತ ಹೇಳಿದ್ರು ಸಹ ಯಾವ ವ್ಯಕ್ತಿಗತವಾಗಿ ನಾನು ಮಾತಾಡ್ತಾ ಇಲ್ಲ. ನಿನ್ನೆ ಅಶೋಕ್ ಅಷ್ಟು ಹೇಳಿದ ಮೇಲೂ ಅಶೋಕ್ ವ್ಯಾನ್ ಹತ್ತಿ ಪ್ರಚಾರ ಮಾಡಬೇಕಾದ್ರೆ ಆವತ್ತಿನ BJPಯ ಸಿದ್ಧಾಂತ ತತ್ವಗಳಲ್ಲಿ ಏನನ್ನ ನಡೀತಾ ಇದ್ದಾರೆ ಅಶೋಕು ಹೇಳಿ ಅದನ್ನ. ವ್ಯಕ್ತಿಗತವಾಗಿ ನಾನು ಮಾತಾಡ್ತಾ ಇಲ್ಲ. ನಾನು ಪಾರ್ಟಿ ಬಿಡಬೇಕಾದ್ರೆ BJPಯಲ್ಲಿ ದುಡಿದು ಕಷ್ಟ ಬಿದ್ದು BJPಯನ್ನ ಬೆಂಗಳೂರಿನಲ್ಲಿ ಬೆಳೆಸ್ತೋನು ನಾನು ಪಾರ್ಟಿ ಬಿಡ್ತಾ ಇರಲಿಲ್ಲ. ಈ ಒಂದು ಆಡಿದ ಮಾತು ಒಂದು ನಡವಳಿಕೆ ಇಲ್ಲ ಅನ್ನೋದನ್ನ ತಿಳ್ಕೊಂಡು ನಾನು 20 ವರ್ಷಗಳ ಕಾಲ BJPಯಲ್ಲಿ ಕಟ್ಟಿ ಬೆಳೆಸ್ತೋನು. ಇವ್ರು ಮಾಡ್ತಕ್ಕಂಥ ಒಂದು ದಿವಸ ಧರ್ಮ್ ಸಿಂಗ್ ಕೈ ಅಂತಾರೆ, ಒಂದ್ ಕಡೆ ಚುನಾವಣೆ ಬಂದ್ರೆ JDS ಅಂತಾರೆ. ಏನ್ ಸ್ವಾಮಿ ಇದು? ನಿಂತ್ಕೊಂಡ್ರೆ ಪರವಾಗಿಲ್ವಾ? ನಿಂತ್ಕೊಂಡ್ರೆ ತೆಗಿಯೋದು ಬೇಡ. ಶ್ರೀನಿವಾಸ್ ಅವರು ಸೋತಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ಅವರು ಬಹಳ ಸ್ಲಿಪ್ಪಾಗಿ ಮಾತಾಡ್ತಾರೆ, ನೋವಾಗಿ ಮಾತಾಡ್ತಾರೆ. ಅವರು ನಾನು ಕೇಳ್ತೀನಿ, ಅವರು ಕನಕಪುರದಿಂದ MP ಆಗಿ ಸೋತ ಮೇಲೆ ನಮ್ಮ ಪಾರ್ಟಿ ಬಿಟ್ಟು ಹೋದಂಥ ಸಂದರ್ಭದಲ್ಲಿ ಇದೇ ರೀತಿ ಟೀಕೆ ಮಾಡೋರು ಅಶೋಕ್ ಬಗ್ಗೆ, ಅನಂತಕುಮಾರ್ ಬಗ್ಗೆ. ತದನಂತರ ಕಾನ್ಸ್ಟಿಟ್ಯೂಯೆನ್ಸಿ ಎಲ್ಲ ಡಿಲಿಮಿಟೇಷನ್ಸ್ ಆದಮೇಲೆ ಇವ್ರಿಗೆ ಹುಡುಕಿ ಒಂದು ಕ್ಷೇತ್ರವನ್ನು, ನಿಮ್ಮ ರಾಜರಾಜೇಶ್ವರಿ ಕ್ಷೇತ್ರವನ್ನು ನಮ್ಮ ಕಾರ್ಯಕರ್ತ ಇದ್ರೂ ಸಹ ತಿರ್ಗಾ ನಮ್ಮ ಪಾರ್ಟಿ ಕರ್ಕೊಂಡ್ಬಂದು ಅವ್ರಿಗೆ ಕೊಡಿಸಿ ಅಲ್ಲಿ ಗೆಲ್ಸಿಸಿದಾಯ್ತು. ಅವ್ರ ಮಗನಿಗೆ ಕಾರ್ಪೊರೇಟರ್ ಮಾಡಿದಾಯ್ತು. ಇಲ್ಲಿ ಜೊತೆಯಲ್ಲಿ ಅವ್ರ ತಮ್ಮರಿಗೆ ಸೀಟ್ ಕೊಟ್ಟಾಗ ಒಂದೇ ಮನೆಯಲ್ಲಿ ಇಬ್ರು ಕೊಡಕ್ಕಾಗಲ್ಲ ಅಂತ ಗಲಾಟೆ ನಡೀತು. ಆದ್ರೂ ಸಹ ಶ್ರೀನಿವಾಸರು ನಮ್ಮ ಪಾರ್ಟಿಲಿ ಇದ್ದು ಓದಂತವ್ರು ಕರೆದು ಸೀಟ್ ಕೊಟ್ಟರು. ಇವತ್ತು ನಮ್ಮ ಪಾರ್ಟಿ ಬಗ್ಗೆ, ಅಶೋಕ್ ಅವ್ರ ಬಗ್ಗೆ ಇಷ್ಟು ಹಗುರವಾಗಿ ಮಾತಾಡ್ತಕ್ಕಂಥದ್ದು ಅವರ ಒಂದು ಕುಮಾರಸ್ವಾಮಿ ಅಂತ ಆರೋಪ ಮಾಡಿದ್ದಾರೆ. ಸರ್ ನಾವು ಹೋಗಿ ಯಾರ ಹತ್ರನೂ ದುಡ್ಡು ಕೇಳೋಂತ ಅಂತ ಏನೇ ಪರಿಸ್ಥಿತಿ ನಮ್ಗಿಲ್ಲ. ಶ್ರೀನಿವಾಸರು ನಮ್ಮ ಪಾರ್ಟಿ ಬಿಟ್ಟು ಹೋದ್ರೆ ಬೇರೆ ಇವಾಗ ಕಾಂಗ್ರೆಸ್ಗೆ ಹೋಗಿದ್ದಾರೆ. ಕಾಂಗ್ರೆಸ್ ಅಲ್ಲಿ ದುಡ್ಡು ಕೊಟ್ಟಿದ್ದಾರೆ ಶ್ರೀನಿವಾಸ್ ಅವ್ರಿಗೆ. ಇವತ್ತು ಕಾಂಗ್ರೆಸ್ ನೀವು ದುಡ್ಡು ಕೊಟ್ಟಿದ್ದೀರಾ ಕಾಂಗ್ರೆಸ್ ಅವರು? ಒಂದ್ ಹಳ್ಳಿ ಒಳಗೆ ಒಬ್ಬರು ನೋಡಿರಲಿಲ್ಲ, ಕ್ಯಾಂಡಿಡೇಟ್ ಯಾರನ್ನೂ ನೋಡಿರಲಿಲ್ಲ. ಇಡೀ ಉತ್ತರಹಳ್ಳಿ ಒಳಗೆ ದಯವಿಟ್ಟು ನೀವೇನೇನೋ ಮಾತಾಡೋದು ಸರಿಯಲ್ಲ. ಯಾವ್ದನ ಹಳ್ಳಿ ಕರ್ಕೊಂಡೋಗಿ ಅಶೋಕನ್ ಗೆಲ್ಸಿದ್ ನಾನು. ಒಂದ್ ನಿಮಿಷ ಹೊರಟವ್ರೆ. ಈಗ ಒಂದೇನಂದ್ರೆ JDS ಕಣದಲ್ಲಿದೆ, BJPಯವರು ಅವ್ರ ಕ್ಯಾಂಡಿಡೇಟ್ ವಾಪಸ್ ತಗೊಂಡಿದ್ದಾರೆ. ಅವ್ರು ಪ್ರಚಾರ ಮಾಡ್ತಾರೋ ಬಿಡ್ತಾರೋ ಬೇರೆ ವಿಚಾರ, ಅವ್ರ ಪಕ್ಷದ ತೀರ್ಮಾನ ಬೇರೆ ವಿಚಾರ. ನೀವು ಹೇಳ್ತಾ ಇದ್ರೆ ಅಧಿಕೃತ ನಾವೇನು ಅವ್ರ ಜೊತೆ ಮೈತ್ರಿ ಮಾಡ್ಕೊಂಡಿಲ್ಲ. ಆದ್ರೆ ನಿಮ್ಗೆ ವ್ಯಾನ್ ಹೇಳಿದಾರೆ, ನೀವು ಅಧಿಕೃತವಾಗಿ ಕರೆದಿದ್ದೀರಾ BJPಯವರು ಬನ್ನಿ ಪ್ರಚಾರ ಮಾಡಿ ಓಟ್ ಹಾಕ್ಸಿ ಅಂತ ಕೇಳಿದ್ರಾ? ನಿಮ್ಮ ನಾಯಕರಂತ ನಾರಾಯಣ ಸ್ವಾಮಿ ಮಾಜಿ ಮಂತ್ರಿ ಮನೆಗೆ ಹೋಗ್ತಾರೆ. BJP ಜೊತೆ ನೇರವಾಗಿ ಒಪ್ಪಂದ ಮಾಡ್ಕೊಂಡ್ರಿ ನೀವು. ನಾನು ನಿಮಗೆ ಏನ್ ಹೇಳೋದು ತಿಳ್ಕೊಲ್ರಿ. ನಾ ಏನ್ ಹೇಳ್ತೀನಿ ಅಂದ್ರೆ ಈ ಅಧಿಕೃತವಾಗಿ ನಾವು ಯಾರು ಇದನ್ನ ಮಾಡಿಲ್ಲ. ಇನ್ನು ಅವ್ರ ಮನೆಗಳು ಹೋಗಿದ್ರಲ್ಲ, ಒಂದ್ ನಿಮಿಷ ಅಲ್ಲಿ ಮನೆಗೆ ಹೋಗೋದು ನೋಡಿ. ಹೋಟ್ ಕೇಳಕ್ ಯಾರೋ ಈಗ DK ಶಿವಯೋಗಿ ಯೋಗೇಶ್ವರ ಮನೆಗೆ ಹೋಗಿಲ್ಲ. ಏನ್ ಪ್ರಿನ್ಸಿಪಲ್ ನಾರಾಯಣ ಸ್ವಾಮಿ ಮನೆಗೆ ಹೋಗಿಲ್ಲ, ಯಾರೆಲ್ಲ ಹೋಗ್ಯಾರ. ಇವರ ಕಾಂಗ್ರೆಸ್ ಎಲ್ಲರೂ ಅಶೋಕ್ ನಿಮ್ ಜೊತೆ ಬಂದು ಓಟ್ ಕೇಳಿದ್ರಲ್ಲ. ಅಲ್ಲಲ್ಲ, ನಾನು ಕೇಳ್ತಂದ್ರೆ ಇವ್ ಯಾಕೆ ಯೋಗೇಶ್ವರ ಮನೆಗೆ ಹೋಗ್ಬೇಕು, DK ಶಿವಕುಮಾರ್ ಇವ್ರು ಬೇರೆ ಬೇರೆ ಅವ್ರ ಮನೆಗೆ ಹೋಗಿಲ್ಲ. ನಮ್ಮ ಪಕ್ಷದ ಮನೆಯವ್ರಿಗೆ ಹೋಗ್ಯಾರ ಇವ್ರು ಜನ ಕೆಲವು ಕಡೆ. ಜನರು ಹುಚ್ಚು ಮಾಡ್ತಾ ಬಟ್ ನಾ ಹೇಳ್ತೇನೆ, ಜನರು ಹುಚ್ಚು ಮಾಡ್ತಾರ 100ಕ್ಕೆ 100 ಒಪ್ತೀನಿ ನಾನು. ನಾ ಇದು ಆನೆಸ್ಟ್ ಆಗಿ ಹೇಳ್ಬಿಡ್ತೀನಿ. ಬಟ್ ಏನಾಗಿದೆ ಅಂದ್ರೆ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಇವತ್ತ ಗೆಲ್ಲುವುದ ಮುಖ್ಯ ಅನ್ನುವಂಥದ್ದು ಎಲ್ಲ ಪಕ್ಷದಲ್ಲಿ ಬಂದ ಸಿದ್ಧಾಂತ ಇಲ್ಲ, ಪಾರ್ಟಿ ಲೈನ್ ಇಲ್ಲ, ಗೆಲ್ಲಬೇಕು ನೋಡಿ. ಇರ್ರೆಸ್ಪೆಕ್ಟ್ ಆಫ್ ಪಾರ್ಟಿನ ಮಾತಾಡ್ತೀನಿ. ಪರಿಸ್ಥಿತಿ ಹಂಗೆ ಬಂದಿದೆ. ಈ ಪರಿಸ್ಥಿತಿ ಸರಿ ಆಗ್ಬೇಕಾದ್ರೆ ನಮ್ ಕಡೆ ಏನಾರ ಮಾರಲ್ ಎಥಿಕ್ಸ್ ಇಟ್ಕೊಂಡ್ರೆ ಸರಿ ಆಗ್ತದೆ. ಎಲ್ಲಿದೆ ಎಥಿಕ್ಸ್? ಅದನ್ನ ಹೇಳ್ತೀನಿ. ನಾಳೆ ನೀವು ಮತ್ತೆ ನೀವು ದುಶ್ಮನಿ ಆಗ್ತೀರಿ ದೋಸ್ತಿಗಳು. ನಾಳೆ ಚುನಾವಣೆ ಬರ್ತಾ ಇದ್ದಂಗೆ BJP ಸೋಲ್ಸೋದೆ ನನ್ನ ಗುರಿ. ನೀವೇನಂತೀರಿ? JDS ನವರು BJPಯವರು JDS ಕಾಂಗ್ರೆಸ್ ನಮ್ಮ ವೈರಿಗಳನ್ನು ಶುರು ಆಗುತ್ತೆ. ನನ್ನ ಮಾತು ನೀವು ಕೇಳಿಲ್ಲ ಪೂರ. ನಾ ಏನಂತೀನಿ, ಇಟ್ ಡಿಪೆಂಡ್ಸ್ ಅಪಾನ್ ದಿ ಸರ್ಕಮ್ಸ್ಟಾನ್ಸಸ್ ಆಫ್ ದಿ ಪೊಲಿಟಿಕಲ್ ಆಗಿದೆ. ಈಗ ಇವರ ಬಂದು ಕಾಂಗ್ರೆಸ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದ್ರು,
ಮುಖ್ಯಮಂತ್ರಿ ಆದ ನಂತರ ಒಂದು ಸ್ಥಾನಕ್ಕೆ ಬಂದರು. ಒಂದು ಸ್ಥಾನಕ್ಕೆ ಬಂದ ರಾಜ್ಯವನ್ನು ಹೆಂಗ್ ನಡೆಸಬೇಕು, ಯಾರು ಹೆಂಗ್ ಇರಬೇಕು ಅನ್ನೋದನ್ನು ಪೊಲೈಟ್ಲಿ ಕಲ್ತಿದ್ರೆ. ಅಲ್ರಿ 100 ದಿನ ಆಗಿಲ್ಲ, ನೀವು ಅಷ್ಟೊಂದು ಅಸಹನೆ ಮಾಡ್ಕೊಂಡ್ಬಿಟ್ರೆ ಹೆಂಗೆ? ಸಿದ್ದರಾಮಯ್ಯ ಸಿಎಂ ಆಗಿ 1 ವರ್ಷ ಆಯ್ತಾ? ಯಾಕೆ ಇಷ್ಟೊಂದು ನೀವು ತಲೆ ಕೆಡ್ಸ್ಕೊಂಡ್ರಿ ಅಂತ? ಬಿಟ್ಬಿಡಿ, ಇನ್ನೊಂದು 2-3 ತಿಂಗಳು ಮಾಡ್ಲಿ. ಒಂದ್ ನಿಮಿಷ, ಈಗೂ ಬಿಟ್ಟಿವಿ. ನಾವೇನಂತೀವಿ, ಮುಖ್ಯಮಂತ್ರಿ ಆದಂಥವ್ರು ಇದಕ್ಕೆ ಯಾಕೆ ಹೋಗ್ಬೇಕು, ಟೀಕೆ ಪ್ರಾರಂಭ ಮಾಡಿದ್ದಾರೋ ಸಿದ್ದರಾಮಯ್ಯ. ಮಾಡಿದ ನಂತರ ಇದೆಲ್ಲ ಶುರು ಆಯ್ತು, ಟಸಲ್ ಶುರು ಆಯ್ತು. ನಾವೇನಂತೀವಿ, ಇವತ್ತು ಒಂದು ಸ್ಥಾನಕ್ಕೆ ಬಂದಂಥವ್ರು ಸರಿಯಾದ ರೀತಿಯಿಂದ ಇರಬೇಕು ಅನ್ನೋದು ನಾನು ಮಾತು. ದೇಶನೇ ಕೊನೆಯದಾಗಿ ಮುಂದಿನ ಚುನಾವಣೆಯಲ್ಲೂ ಕೂಡ ಈ ಯಾರು ದೋಸ್ತಿಗಳಾಗಿದ್ದಾರೆ ಆ ದೋಸ್ತಿನ ಉಳಿಯೋದಿಲ್ಲ, ಮತ್ತೆ ದುಶ್ಮನ್ಗಳಾಗ್ತಾರೆ. ಅಂದ್ರೆ ಇದು ಟೈಮ್ ಬೀಯಿಂಗ್ ಅನ್ನುವಂತ ಮಾತುಗಳಿದಾವೆ. ಲಕ್ಷ್ಮಣ್, ಈಗ ವ್ಯಕ್ತಿಗಳು ಎಲ್ಲೇ ಇದ್ರು ಭಾವನೆಗಳಿರ್ತಕ್ಕಂಥವ್ರಿಗೆ ಭಿನ್ನಾಭಿಪ್ರಾಯ ಬರುತ್ತೆ. ಅಲ್ಲ, ನಾನು ಸೆಕ್ಯುಲರ್ ಬರ್ತೈತೆ, ಅವಾಗ ಏನೇನು ಬರ್ತಾವ. ಇಲ್ಲ, ಈಗ ನಾನು ಹೇಳ್ತಕ್ಕಂಥದ್ದು ಹೆಂಗ್ ಗೊತ್ತಾ, ಇವತ್ತು ನಾವು ಈ ಚುನಾವಣೆ ಗೆಲ್ಲೇಬೇಕಾಗಿದೆ ರಾಜ್ಯದಲ್ಲಿ. ಯೋಗೇಶ್ವರ ಬೇಕು, ಯಡಿಯೂರಪ್ಪರು ಬೇಕು. ತಪ್ಪೇನಿದೆ? ಯೋಗೇಶ್ ಈಗ ಯೋಗೇಶ್ವರ ಅವಶ್ಯಕತೆ ನಮಗಿದೆ, ನಾವು ಗೆಲ್ಲಲೇಬೇಕಾಗಿದೆ. ಈಗ ಅವ್ರ ಗೆಲುವಿಗೋಸ್ಕರ ಒಂದಾಗಿದ್ದಾರೆ, ನಾವು ನಮ್ಮ ಸ್ಟ್ರಾಟಜಿ ಮಾಡಿದ್ದೀವಿ. ಅದಕ್ಕೆ ನಿಮ್ಮ ಸ್ಟ್ರಾಟಜಿ ನೀವು ಮಾಡಿ, ಅವ್ರ ಸ್ಟ್ರಾಟಜಿ ಅವ್ರು ಮಾಡ್ತಾರೆ, ಜನ ತೀರ್ಮಾನ ಕೊಡ್ತಾರೆ. ತೇಜಸ್ವಿನಿ ಅವ್ರು ಹೇಳೋಂಗ್ ಮಾತಂದ್ರ, ಮೊದಲು ನಮ್ ಕಡೆ ಇದ್ರು ಯೋಗೇಶ್ವರ, ಸಿದ್ದರಾಮಯ್ಯ ನಮ್ ಕಡೆ ಇದ್ರು. ಸಿದ್ದರಾಮಯ್ಯ ನಮ್ ಕಡೆ ಇದ್ರಲ್ಲ ಮೊದಲು, ನಮ್ಗೆ ತಲೆ ಕೆಟ್ಟೋಗ್ಬಿಟ್ಟಿದೆ. ಇಲ್ಲಿ ಇವತ್ತು ಸರ್ಕಾರ ನಡೀತಿರೋದು ಜನತಾ ಪರಿವಾರದ ಸರ್ಕಾರ ಇವತ್ತು ನಡೀತಿರೋದು. ಜನತಾ ಪರಿವಾರದ ಸರ್ಕಾರ ಇವತ್ತು ನಡೀತಿರೋದು ರಾಜ್ಯದಲ್ಲಿ. ಲಕ್ಷ್ಮಣ್, ಈಗ ಸುರೇಶ್ ಅವರು 6 ಚುನಾವಣೆಗಳಲ್ಲಿ ಡಿಕೆ ಅವರು ಗೆಲ್ಲಬೇಕಾದ್ರೆ ಸುರೇಶ್ ಕೆಲಸ ಮಾಡಿದ್ದಾರೆ. ಸುರೇಶ್ ಸಮರ್ಥವಾದ ಅಭ್ಯರ್ಥಿ ಇದ್ದಾರೆ. ಅವರ ಮೂಲಕ ನಮ್ಮ ಪಕ್ಷಕ್ಕೆ ಒಂದು ಗೆಲುವು ಅವಶ್ಯಕತೆ ಇದೆ. ಅವರೇ ನಮ್ಮ ಈಗ ನಾನು ಚಿಕ್ಕವಳು ಬಿಡಿ, ಅವರೇ ದೊಡ್ಡವರಾಗಲಿ, ಡಿಕೆ ಅವರೇ ಅಂದು ದೊಡ್ಡವರಾಗಲಿ. ಬೇಡ ಅಶೋಕ್ ನಾರಾಯಣ, ತೇಜಸ್ವಿನಿ ಹೊರಟ್ಟಿ ದಯಮಾಡಿ, ಟೈಮ್ ಮುಗಿತು, ದಯಮಾಡಿ ನೋಡೋಣ ಯಾರ್ಯಾರು ಯೋಗ್ಯರು ಅಯೋಗ್ಯರು ಗೊತ್ತಾಗುತ್ತೆ. ನೋಡೋಣ 21ಕ್ಕಿದೆ ಅಲ್ಲ, 21ಕ್ಕೆ ಯೋಗ್ಯತೆ ಅಯೋಗ್ಯರು ಎಲ್ಲ ಗೊತ್ತಾಗುತ್ತೆ. ಎಸ್, ಚರ್ಚೆ ಟೈಮ್ ಮುಗಿದಿದೆ. ದಯಮಾಡಿ ಇಷ್ಟೊತ್ತು ತಾವು ಚರ್ಚೆಯಲ್ಲಿ ಭಾಗಿಯಾಗಿದ್ದೀರಿ, ತಮಗೆಲ್ಲರೂ ಕೂಡ ಧನ್ಯವಾದ. ಯಾಕಂತಂದ್ರೆ ದುಶ್ಮನಿಗಳು ದೋಸ್ತಿಗಳಾಗ್ತಾರೆ, ದೋಸ್ತಿಗಳು ದುಶ್ಮನಿಗಳಾಗ್ತಾರೆ. ಇವತ್ತು ನಾಳೆ ಇರೋದ್ರಲ್ಲಿ ನಾಳೆ ನಾಡಿದ್ದಾಗೋದಿಲ್ಲ. ಒಂದಂತೂ ರಾಜಕೀಯದಲ್ಲಿ ಅಯೋಮಯ ಅನ್ನುವಂಥ ಸ್ಪಷ್ಟವಾಗಿ ಜನರು ದಿಕ್ಕು ತಪ್ಪಿಸಿದ್ದಾರೆ. ಇದೇ ರಾಜಕಾರಣ. ಇದು ಇವತ್ತಿನ ನ್ಯೂಸ್. ನಾಳೆ ಮತ್ತೆ ನ್ಯೂಸಲ್ಲಿ ಇಂಥ ವಿಷಯ ಹೊತ್ಕೊಂಡು ಮತ್ತೆ ಬರ್ತೀನಿ. ನೇರ ದಿಟ್ಟ ಜನತೆ ನೋಡ್ತಾರೆ.